ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಮನುಷ್ಯನ ಜೀವನದಲ್ಲಿ ಬರ ಬಂದರೂ ಕೂಡ ತಲ್ಲಣಿಸಿ ಹೋಗ್ತಾನೆ, ಇನ್ನು ಪ್ರವಾಹ ಬಂದರೆ ವಿಲವಿಲ ಅಂತ ಒದ್ದಾಡ್ತಾನೆ. ಸೊ ಇವೆರಡರ ವೈಪರೀತ್ಯ ಅಂತಿಮ ಫಲಿತಾಂಶ ನಾವು ನೋಡುವಂಥದ್ದು ಮನುಷ್ಯನ ಮೆದುಳಿನ ರಕ್ತನಾಳಗಳು ಏನಾದರೂ ಮುಚ್ಚಿಕೊಂಡು ಒಂದು ಭಾಗಕ್ಕೆ ರಕ್ತ ಪೂರೈಕೆ ಏನಾದರೂ ಆಗಲಿಲ್ಲ ಅಂತಂದರೆ ಆ ಭಾಗದಲ್ಲಿ ರಕ್ತ ಸಂಚಲನ ಉಂಟಾಗೋದಿಲ್ಲ, ಆ ಕಂದು ಬಣ್ಣಕ್ಕೆ ತಿರುಗುವಂಥ ಸಾಧ್ಯತೆಗಳು ಇರುತ್ತೆ. ಮತ್ತೊಂದು ಕಡೆ ರಕ್ತನಾಳಗಳು ಹೋದ್ರೂ ಕೂಡ ಪ್ರವಾಹವೇ ಉಂಟಾಗುತ್ತೆ. ಇವೆರಡರ ವೈಪರೀತ್ಯ ನಮ್ಮ ಮೆದುಳಿನಲ್ಲಿ ಉಂಟಾಗುವಂತಹ ಸುನಾಮಿ ಅಂತ ಹೇಳ್ಬಹುದು. ನಮ್ಮ ಮನುಷ್ಯನ ಜೀವನದಲ್ಲಿ ಅತಿ ದೊಡ್ಡ ದುರಂತ ಹಾಗೂ ನತದೃಷ್ಟಕರ ಅಂತ ಕರೆದ್ರೂ ಕೂಡ ತಪ್ಪಾಗಲ್ಲ. ಹಾಗಾದ್ರೆ ಬೆಟ್ಟದಷ್ಟು ಎತ್ತರವಿರುವಂತಹ ಮನುಷ್ಯನನ್ನ ಇರುವೆಯಷ್ಟು ಗಾತ್ರಗೆ ಮಾಡುವಂತಹ ಇಂತಹ ಒಂದು ಮೆದುಳಿನಲ್ಲಿ ಉಂಟಾಗುವಂತಹ ಸುನಾಮಿ ಪಾರ್ಶ್ವವಾಯು, ಈ ಸಮಸ್ಯೆ ಯಾವ ಕಾರಣದಿಂದ ಉಂಟಾಗುತ್ತೆ? ಸಾಮಾನ್ಯವಾಗಿ ಈ ಸಮಸ್ಯೆ ಬಂದಾಗ ನಮಗೆ ಪರಿಹಾರ ಇಲ್ಲ, ನಾವು ಜೀವನ ಪರ್ಯಂತ ಹಾಸಿಗೆಯ ಮೇಲೆ ವಿಶ್ರಾಂತಿನ ತೆಗೆದುಕೊಳ್ಳಬೇಕು, ನಮ್ಮ ಜೀವನ ನಿಷ್ಕ್ರಿಯ ಆಯಿತು ಅಂತ ಅಂದುಕೊಳ್ಳೋದು ಬಹು ಮಂದಿ. ಆದರೆ ಇಂಥ ಒಂದು ಸಮಸ್ಯೆಗೂ ಕೂಡ ಚಿಕಿತ್ಸೆ ಇದೆ, ಒಂದು ಮಿರಾಕಲ್ ಡ್ರಿಂಕ್ಸ್ನಿಂದ ಅಂತ ನಮ್ಮ ಎಸ್.ಎಂ. ರಾಜು ಸರ್ ಅವರು ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ನಾವು ನೋಡ್ತೀವಿ, ಮನುಷ್ಯ ನಡೆದಾಡಲಿಕ್ಕೆ ಬೇಕಾಗುವಂಥದ್ದು ಕಾಲು, ತುಂಬ ಮುಖ್ಯವಾದಂತಹ ಅವಯವ. ಆದರೆ ಈ ಒಂದು ಕಾಲಿನ ಭಾಗದಲ್ಲಿ ನೋಡುವಂಥದ್ದು ಮಲಿನ ರಕ್ತನಾಳ. ಈ ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಅನ್ನೋದು ಈ ವಯಸ್ಸಿನಲ್ಲಿ ಕಂಡು ಬರುವಂಥದ್ದಾದರೂ ಕೂಡ ಇವತ್ತಿನ ದಿನಗಳಲ್ಲಿ ಈ ಮಧ್ಯ ವಯಸ್ಕರಲ್ಲೂ ಕೂಡ ಕಂಡು ಬರ್ತಾ ಇದೆ. ಇಂಥ ಒಂದು ಸಮಸ್ಯೆಗೆ ಯಾವ ರೀತಿಯಾದಂಥ ಪರಿಹಾರ ಇದೆ? ಇವೆರಡೂ ಸಮಸ್ಯೆಗಳ ಕುರಿತಾಗಿ ಮಾತನಾಡಲಿಕ್ಕೆ ಮಿರಾಕಲ್ ಡ್ರಿಂಕ್ಸ್ನ ಸಂಶೋಧಕರಾದಂತಹ ಎಸ್.ಎಂ. ರಾಜು ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಸಾಮಾನ್ಯವಾಗಿ ವೀಕ್ಷಕರೇ, ನಾವು ಒಂದು ಕಾಯಿಲೆ ಅಂತ ಬಂದಾಗ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸ್ಪೆಷಲಿಸ್ಟ್ಗಳ ಹತ್ರ ಹೋಗ್ತೀವಿ. ಆದರೆ ಈ ಎಲ್ಲ ಕಾಯಿಲೆಯನ್ನ ಒಬ್ಬರು ತಜ್ಞರು ನೋಡ್ತಾರೆ. ಆ ಒಂದು ಎಲ್ಲ ಕಾಯಿಲೆಗಳಿಗೂ ಒಂದು ಪರಿಹಾರ ಅವರಲ್ಲಿ ಇದೆ ಅಂತ ಅಂದ್ರೆ ಆ ಎಸ್.ಎಂ. ರಾಜು ಸರ್ IAS ಆಫೀಸರ್ ಆದರೂ ಕೂಡ ಇವತ್ತು ಮಿರಾಕಲ್ ಡ್ರಿಂಕ್ಸ್ನ ಸಂಶೋಧಕರಾಗಿ ಅದ್ಭುತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಅವರ ಕಿರುಪರಿಚಯವನ್ನು ನೋಡ್ಕೊಂಬರೋಣ ಬನ್ನಿ. ನಮಸ್ಕಾರ. ಅವಶ್ಯಕತೆಯು ಆವಿಷ್ಕಾರದ ತಾಯಿ. ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಶ್ರೀಯುತ ಎಸ್.ಎಂ. ರಾಜು IAS ಮಿರಾಕಲ್ ಡ್ರಿಂಕ್ಸ್ ನ ಆವಿಷ್ಕಾರರು. 1973ರಿಂದ 1981ರವರೆಗೂ ರಾಜು ಅವರು ಸಂಧಿವಾತದಿಂದ ಬಳಲುತ್ತಿದ್ದು, ಈ ಸಂದರ್ಭದಲ್ಲಿ ಅವರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಔಷಧೀಯ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡುತ್ತಿರುವಾಗ ಅವರು ತಮ್ಮ ಸಂಶೋಧನೆಯ ಮಿರಾಕಲ್ ಡ್ರಿಂಕ್ಸ್ ನನ್ನು ತಮ್ಮ ಮೇಲೆ ಪ್ರಯೋಗ ಮಾಡಿಕೊಂಡು ಗುಣಮುಖರಾದರು. 2008ರಲ್ಲಿ ತಮ್ಮ ತಂದೆಯವರಿಗೆ ಮೂತ್ರಪಿಂಡದ ವೈಫಲ್ಯದಿಂದ ಡಯಾಲಿಸಿಸ್ನಲ್ಲಿ ಇದ್ದಾಗ ಎಸ್.ಎಂ. ರಾಜುರವರು ತಮ್ಮ ಸಂಶೋಧನೆ ಮಾಡಿದ ಮಿರಾಕಲ್ ಡ್ರಿಂಕ್ಸ್ ಗಿಡಮೂಲಿಕೆಯ ಆಹಾರವನ್ನ ನೀಡಿ ಸರಿ ಮಾಡಿದರು. ನಂತರ 2010ರಲ್ಲಿ ತಮ್ಮ ಎರಡನೆಯ ಮಗನಿಗೆ ರಕ್ತದ ಕ್ಯಾನ್ಸರ್ ಪತ್ತೆಯಾಯಿತು. ಆಗ ಅವರು ಅಲೋಪತಿ ಔಷಧ ಮತ್ತು ಮಿರಾಕಲ್ ಡ್ರಿಂಕ್ಸ್ ನ ಆಹಾರ ಪೂರಕಗಳ ಜೊತೆಯಲ್ಲಿ ಚಿಕಿತ್ಸೆಯನ್ನ ನೀಡಿ ಸರಿಪಡಿಸಿದರು. ಮುಂದಿನ ದಿನಗಳಲ್ಲಿ ಅವರು ಉನ್ನತ ಸ್ಥಾನದಲ್ಲಿರುವ ವ್ಯಕ್ತಿಗಳಿಗೆ, ಅಂದರೆ ಮುಖ್ಯ ನ್ಯಾಯಮೂರ್ತಿಗಳು, ಕೇಂದ್ರ ಸಚಿವರು, ಸಿನಿಮಾ ನಟರು, ಉದ್ಯಮಿಗಳು, ಸ್ನೇಹಿತರು ಮತ್ತು ಸಂಬಂಧಿಗಳಿಗೆ ಈ ಪೂರಕಗಳನ್ನ ನೀಡಿ ಗುಣಪಡಿಸಿದ್ದಾರೆ. ಈ ಪೂರಕವನ್ನು ಜನಸಾಮಾನ್ಯರಿಗೆ ತಲುಪುವಂತೆ ಇವರನ್ನು ಎಲ್ಲರೂ ಉತ್ತೇಜಿಸಿದರು. ಮಿರಾಕಲ್ ಡ್ರಿಂಕ್ಸ್ ಅನ್ನು 11/10/2016ರಲ್ಲಿ ಇದನ್ನು ಗೌರವಾನ್ವಿತ ಸಚಿವರಾದ ಶ್ರೀಪಾದ್ ಯೆಸ್ಸೋ ನಾಯಕ್, ರಾಜ್ಯ ಸಚಿವ ಮಂತ್ರಿಗಳು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಗಿರಿರಾಜ್ ಸಿಂಗ್, ರಾಜ್ಯ ಸಚಿವ ಸಣ್ಣ ಮತ್ತು ಮಧ್ಯಮ ಉದ್ಯಮ ಹಾಗೂ ಮುಖ್ಯ ಅತಿಥಿಯಾಗಿ ಶ್ರೀಯುತ ಡಾಕ್ಟರ್ ಕೆ.ಸಿ. ಕಾಟೋಜ್, ಆಯುಷ್ ಸಚಿವಾಲಯ ಸಲಹೆಗಾರರು, ಗೌರವಾನ್ವಿತ ಜಸ್ಟಿಸ್ ಶ್ರೀ ರಾಜೇಂದ್ರ ಪ್ರಸಾದ್, ಎಸ್.ಎನ್. ಸಿಂಹ, ಉಚ್ಚ ನ್ಯಾಯಾಲಯ ಪಾಟ್ನಾ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಇದಲ್ಲದೆ ರಾಜುರವರು ಒಂದೇ ದಿನ 1 ಕೋಟಿ ಸಸಿಗಳನ್ನು ದಿನಾಂಕ 29/8/2009 ನಡೆಸಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದನ್ನು ಕಂಡು ಬಿಬಿಸಿಯು ಇವರನ್ನು ಇಂಡಿಯನ್ ಪ್ಲಾಂಟಿಂಗ್ ಗುರು ಎಂದು ಕರೆದಿದ್ದಾರೆ. ಹಾಗೂ ಎಪಿಜೆ ಅಬ್ದುಲ್ ಕಲಾಂ, ಎಕ್ಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ತಮ್ಮ ಬುಕ್ ಟಾರ್ಗೆಟ್ 3 ಬಿಲಿಯನ್ ನಲ್ಲಿ ಇವರ ಸಸಿ ನಡುವ ಕಾರ್ಯಕ್ರಮವನ್ನು ಪ್ರಶಂಸಿಸಿ ಬರೆದಿದ್ದಾರೆ. ಸಸಿ ನಡುವ ಕಾರ್ಯಕ್ರಮದ ಕಾನ್ಸೆಪ್ಟ್ ಅನ್ನು ಭಾರತ ಸರ್ಕಾರ ಗ್ರಾಮೀಣ ವಿಕಾಸ ಮಂತ್ರಾಲಯವು ನ್ಯಾಷನಲ್ ಪಾಲಿಸಿಯಾಗಿ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಯೋಜನೆಯಲ್ಲಿ ಅಳವಡಿಸಿಕೊಂಡಿದೆ. ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ ಸೌಜನ್ಯದಿಂದ USFDA ಸರ್ಟಿಫಿಕೇಟೆಡ್ ಫ್ಯಾಕ್ಟರಿ
ಈ ಪ್ರಾಡಕ್ಟ್ ಅನ್ನು ತಯಾರಿಸುತ್ತಿದೆ ಮತ್ತು ಕಂಪನಿಯ ಪ್ರಾಫಿಟ್ ಅನ್ನು 50% ಎಜುಕೇಶನ್ಗೆ ಮೀಸಲಿಟ್ಟಿದ್ದಾರೆ. ಮಿರಾಕಲ್ ಡ್ರಿಂಕ್ಸ್ ಅನ್ನ ಉಪಯೋಗಿಸಿ ಕಾಯಿಲೆಯಿಂದ ಮುಕ್ತರಾದ ಅನೇಕರು ತಮ್ಮ ಅಭಿಪ್ರಾಯಗಳನ್ನ ಹೀಗೆ ಹಂಚಿಕೊಂಡಿದ್ದಾರೆ. ನನಗೊಂದು ಆತ್ಮವಿಶ್ವಾಸ ಬಂದಿದೆ. ಕೈ ಎತ್ತಕ್ಕಾಗ್ತಾ ಇದೆಯಾ? ಇಷ್ಟು ಎತ್ತಕ್ಕಾಗ್ತಾ ಇರಲಿಲ್ಲ. ಇವಾಗ ನಾನು ತುಂಬಾ ಚೆನ್ನಾಗಿದೆ. ನಡೆಯಕ್ಕೂ ಸ್ವಲ್ಪ ಆಗ್ತಾ ಇದೆ. ಮನ್ಸಿಗೆ ನಿಮ್ಗೆ ಗ್ಯಾರಂಟಿ ವಾಸಿ ಆಗುತ್ತೆ ಅಂತ ಅನಿಸ್ತಾ ಇದೆ. ನಾನು 100% ಕ್ಯೂರ್ ಆಗುತ್ತೆ. ನಾನು ಒಬ್ಬ ಜನರಲ್ಲಿ ಮನುಷ್ಯನಾಗಿ ನಡೀತೀನಿ. ನಂದು ಆತ್ಮವಿಶ್ವಾಸ ಬಂದಿದೆ ನನಗೆ. ಎಮ್ಡಿಗೆ ಏನ್ ಹೇಳಕ್ ಬಯಸ್ತೀರಿ ನೀವು? ಮಿರಾಕಲ್ ಡ್ರಿಂಕ್ಸ್ ಎಸ್ ಎಂ ರಾಜು ಸರ್ಗೆ ಏನ್ ಹೇಳಕ್ ಬಯಸ್ತೀರಾ? ಈಗ ಅವರೊಬ್ಬ ಪ್ರಪಂಚದಲ್ಲಿ ದೇವರನ್ನ ಅವ್ರು ನಮ್ ಕಣ್ಣು ಕಾರಲ್ಲ. ಅವ್ರು ನಡೆಯೋ ದೇವ್ರ ಅನ್ಕೋಬಹುದು ನಾವು. ನಿಮ್ಮ ಹೆಸರೇನು ಹೇಳಿ? ನನ್ನ ಹೆಸರು ಶ್ರೀನಿವಾಸ ರಾವ್ ಅಂತ. ಓಕೆ, ನಿಮಗೆ ಏನು ಪ್ರಾಬ್ಲಮ್ ಆಗಿತ್ತು? ಬ್ರೈನ್ ಸ್ಟ್ರೋಕ್ ಆಗಿತ್ತು. ಓಕೆ, ಯಾವತ್ತಾಯಿತು? ಸೆಪ್ಟೆಂಬರ್ 15 ಇದೇ ವರ್ಷ. ಸೊ ಇದು ಮಿರಾಕಲ್ ಡ್ರಿಂಕ್ಸ್ ಬಗ್ಗೆ ಈ ಸಪ್ಲಿಮೆಂಟ್ಸ್ ಹೆಂಗ್ ಗೊತ್ತಾಯ್ತು ನಿಮಗೆ? ಸೊ ಫ್ಯಾಮಿಲಿ ಫ್ರೆಂಡ್ ಒಬ್ರು IAS ಆಫೀಸರ್ ಇದ್ರು. ಸೊ ಅವ್ರು ಹೇಳಿದ್ರು. ಅವ್ರು ಹೇಳಿದ್ಮೇಲೆ ನಾವು ಫ್ಯಾಮಿಲಿ ಅವರೆಲ್ಲ ಬಂದು ತಗೊಂಡ್ವಿ. ಸೊ ಈಗೆಲ್ಲ ಹೆಂಗೆ ಅನುಭವ ಹೇಳಿ ಸ್ವಲ್ಪ. ಎಷ್ಟು ದಿನ ಆಯ್ತು ತಗೊಂಡು? ಹೆಂಗೆ ಚೇಂಜಸ್ ಕಂಡಿದೆ ನಿಮ್ಮ ಬಾಡಿಯಲ್ಲಿ? ಯಾಕೆಂದ್ರೆ ಇದರಿಂದ ಅಕ್ರಾಸ್ ದ ಗ್ಲೋಬ್ ಇಟ್ಸ್ ಗೋಯಿಂಗ್ ಟು ಬಿ ಹೆಲ್ಪ್ಫುಲ್ ಫಾರ್ ದಿ many such people who are suffering from such brain stroke and all. That's why. ಸೊ ನಾನು ಅಕ್ಟೋಬರ್ 1 ಇಂದ ಸ್ಟಾರ್ಟ್ ಮಾಡಿದ್ದೀನಿ ತಗೊಳ್ಳೋದಕ್ಕೆ, ಆಸ್ ಪರ್ ಡಾಕ್ಟರ್ ರಾಜು ಅವರ ಅಡ್ವೈಸ್ ಮೇಲೆ. ಸೊ ಈಗ ಮೊದಲೆಲ್ಲ ಲೆಫ್ಟ್ ಹ್ಯಾಂಡ್ ಏನು ಸೆನ್ಸೇ ಆಗ್ತಿರ್ಲಿಲ್ಲ. ಸೊ ಈಗ ಒಂಥರ ಜೋಮ್ ಥರ ಅನಿಸೋದು, ಆಮೇಲೆ ಫಿಂಗರ್ ಮೂವ್ಮೆಂಟ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಸೊ ಈಗ ನಿನ್ನೆಯಿಂದ ಈ ಥಂಬ್ ಮೂವ್ಮೆಂಟ್ನು ಸ್ಟಾರ್ಟ್ ಆಗಿದೆ. So only thing is now I have to be my left hand to be strengthened. Wonderful, great. It's a very good news. Wonderful. ಮತ್ತೆ ಇನ್ನೇನು ಫಿಸಿಯಾಲಜಿಕಲಿ ನಿಮಗೆ ಚೇಂಜಸ್ ಕಾಣಿಸ್ತಾ ಇದೆ? ಫಿಸಿಯಾಲಜಿಕಲಿ ಅಂದ್ರೆ ಸ್ವಲ್ಪ ಮುಖದಲ್ಲಿ ಕಳೆ ಬರ್ತಾ ಇದೆ. ವಂಡರ್ಫುಲ್. ಇಲ್ಲಿ ಬಂದು ನಾನು ಈ ಟ್ಯಾನಿಕ್ ತಗೊಂಡ್ಮೇಲೆ ಅದು ಕುಡ್ಕೊಂಡು ಬಂದೆ. ನನಗೆ ಇವಾಗ 15 ದಿವಸದಲ್ಲಿ ನೋವು ಕಮ್ಮಿ ಆಗಿದೆ. ನರ್ವ್ಸ್ ಎಲ್ಲ ಸ್ವಲ್ಪ ಊತ ಎಲ್ಲ ಕಮ್ಮಿ ಆಗಿದೆ. ನರ್ವ್ಸ್ ಏನು ನರ್ವ್ಸ್ ಕಾಣಿಸ್ತಾ ಇಲ್ಲ. ಈ ಕಾಲಲ್ಲಿ ಇದು ತುಂಬಾ ನೋತಾ ಇತ್ತು, ಆದ್ರೂ ಇದೂ ಪರವಾಗಿಲ್ಲ. ಇವಾಗ ತುಂಬಾ ಕ್ಲಿಯರ್ ಆಗಿದೆ ಸರ್. ನೋಡಿ, ಇದೆಲ್ಲ ಮಾಮೂಲಿ ಕಾಲ ಆಯ್ತು. ಇದೆಲ್ಲ ನೋಡಿ ಈ ತರ ಇತ್ತು ಫುಲ್ಲು. ಇದೆಲ್ಲ ಊತ ಆಗಿತ್ತು. ಇದೆಲ್ಲ ಈ ತರ ಎಲ್ಲ ಫುಲ್ಲು ಇದಾಗಿತ್ತು. ಇಲ್ಲಿಂದ ಇವಾಗ ಇಲ್ಲಿ ಕಮ್ಮಿ ಆಗ್ತಾ ಬರ್ತಾ ಇದೆ. ರಾಜು ಸರ್, ನಿಮ್ಮ ಒಂದು ಕಿರುಪರಿಚಯವನ್ನ ನಾವು ನೋಡಿದ್ವಿ. ನಿಜವಾಗ್ಲೂ ಎಷ್ಟೋ ಕಾಯಿಲೆಗಳು ಅಂದ್ರೆ ವೆರಿಕೋಸ್ ವೇನ್ ಆಗ್ಬಹುದು, ಪ್ಯಾರಾಲಿಸಿಸ್ ಆಗಬಹುದು. ಸೊ ಇಂತಹ ಎಲ್ಲ ಒಂದು ದೀರ್ಘಕಾಲೀನ ಸಮಸ್ಯೆಗಳನ್ನ ಗುಣಮುಖಪಡಿಸಿದ್ದೀರಾ. ಮೊದಲಿಗೆ ನಾನು ಒಂದು ಪ್ರಶ್ನೆ ಕೇಳಲೇಬೇಕು. ಪ್ಯಾರಾಲಿಸಿಸ್ ಅಂದಾಗ ನಮ್ಮ ಆಡು ಭಾಷೆಯಲ್ಲಿ ಲಕ್ವ ಹೊಡಿತು ಅಂತ ಹೇಳ್ತೀವಿ. ಸೊ ಒಂದು ಭಾಗ ಹೊಡಿಬಹುದು ಅಥವಾ 2 ಭಾಗಕ್ಕೂ ಹೊಡಿಬಹುದು. ಅಂತಹ ಸಂದರ್ಭದಲ್ಲಿ ಮನುಷ್ಯನ ಜೀವನ ನಿಸ್ತೇಜಗೊಳ್ಳುತ್ತೆ. ಆದ್ರೆ ಈ ಒಂದು ಪ್ಯಾರಾಲಿಸಿಸ್ ಸಮಸ್ಯೆನ ಕೂಡ ಮಿರಾಕಲ್ ಡ್ರಿಂಕ್ಸ್ ಇಂದ ಯಾವ ರೀತಿ ನಾವು ಗುಣಮುಖಪಡಿಸ್ಕೊಳ್ಬಹುದು? ಮೊದಲಿಗೆ ಪಾರ್ಶ್ವವಾಯು ಮತ್ತು ವೆರಿಕೋಸ್ ವೇನ್ ಅಂದ್ರೆ ಏನು ಅಂತ ತಿಳಿಸ್ಕೊಡಿ. ನೋಡಿ ಮೇಡಮ್, ನೀವು ಹೇಳಿದ ಸತ್ಯ. ಇದರಲ್ಲಿ ನಾನು ಒಂದು ಮುಖ್ಯವಾದ ಒಬ್ಬ ವ್ಯಕ್ತಿಯ ಮಾತನ್ನು ಹೇಳ್ತೀನಿ. ಅವರ ಹೆಸರು ಡಾಕ್ಟರ್ ಷಣ್ಮುಗಂ ಅಂತ. ಇಲ್ಲೇ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹುಬ್ಳಿಯಲ್ಲಿ ಅವರು ಪೋಸ್ಟ್ ಗ್ರಾಜುಯೇಟ್ ಮಾಡಿದ್ದು. ಈಗ ಅವರು ಕೋಲಾಂಪಲ್ಲಲ್ಲಿದ್ದಾರೆ. ಅವರಿಗೆ 2.5 years ಬ್ಯಾಕ್ ಸ್ಟ್ರೋಕ್ ಆಗಿತ್ತು. ಸೊ ನಾನು ಲೆಕ್ಚರ್ ಕೊಡಕ್ಕೆ ಹೋಗಿದ್ದೆ ಅಲ್ಲಿ ಕೊಲಾಂಪುರ್ಗೆ. ಅವಾಗ ಅವರ ಬ್ಯಾಚ್ಮೇಟ್ ನನಗೆ ಹೇಳಿದ್ರು, ಸರ್ ನೀವೇ ಹೋಗ್ತಾ ಇದ್ರಿ, ಸ್ವಲ್ಪ ಅವ್ರಿಗೆ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ. ಸೊ ಅವ್ರು ಒಂದೇ ಕ್ವಶನ್ ಕೇಳಿದ್ರು, ಮಿಸ್ಟರ್ ರಾಜು, ದೇರ್ ಇಸ್ ನೋ ಎನಿ ಸೈನ್ಸ್ ಇನ್ ದ ವರ್ಲ್ಡ್ ಟು ರಿಮೂವ್ ಡೆಡ್ ಟಿಶ್ಯೂ ಫ್ರಮ್ ದ ಬ್ರೈನ್. ಬಟ್ ನೀವ್ ಹೆಂಗೆ ರಿಮೂವ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಬಟ್ ವಿ ಆರ್ ಒರಿಜಿನಲಿ ಇಂಡಿಯನ್ಸ್. 6th century ಇಂದ ನಾವು ಅಲ್ಲಿದ್ದೀವಿ. 6th generation ಇಂದ ನಾವು ಮಲೇಷ್ಯಾದಲ್ಲಿದ್ದೀವಿ. ನಮಗೆ ನಂಬಿಕೆ ಇದೆ ಆಯುರ್ವೇದ ಪವರ್ ಏನಿದೆ. ಸೊ ನಾನು ತಗೊಳ್ತೀನಿ ಅಂತ ತಗೊಂಡ್ರು. ಸೊ ಅದು ಡೆಡ್ ಟಿಶ್ಯೂ ಕ್ಲಿಯರ್ ಆಯ್ತು. ಸೊ ಇಲ್ಲಿ ಸಿಮಿಲರ್ಲಿ ಇಲ್ಲಿ ಏನಂತಂದ್ರೆ ವರ್ಲ್ಡ್ ಅಲ್ಲಿ ಈಗ ಒಂದು ಸರಿ ಲಕ್ವ ಹೊಡ್ತು ಅಂತಂದ್ರೆ ಲೈಫ್ ಲಾಂಗ್ ಅವರು ಇಲ್ಲ ಫಿಸಿಯೋಥೆರಪಿ ಇರಲಿರ್ಬೇಕು, ಇಲ್ಲ ಈಗ ಒಬ್ಬರದು ನೋಡಿದ್ರಿ ಫಸ್ಟ್ ಟೆಸ್ಟಿಮೋನಿಯಲ್ ಅವರು ಚಿಂತಾಮಣಿ ಮಿಸ್ಟರ್ ರೆಡ್ಡಿ ಅಂತ
ಪಾಟಿ ಶೂಶು ಆಲ್ಮೋಸ್ಟ್ 4 years ಇಂದ ಇತ್ತು. ಅವರು 1 ವಾರ 2 ವಾರದಲ್ಲೇ ಸಪೋರ್ಟ್ ಅಲ್ಲಿ ವಾಕ್ ಮಾಡಕ್ ಬಂದ್ರು, ಆಮೇಲೆ ಇಂಡಿಪೆಂಡೆಂಟ್ ವಾಕ್ ಮಾಡಿದ್ರು. ಅದು ಅದೇ ಮೆಡಿಕಲ್ ಸೈನ್ಸ್ ಅಲ್ಲಿ ಇತ್ತಿತ್ತು ಅಂತಂದಿದ್ರೆ ಅವರು ಆ ಸಮಸ್ಯೆಯಿಂದ ಇರ್ತಾ ಇರ್ಲಿಲ್ಲ. ಸೊ ಅವರು ಅದರಿಂದ ಹೊರ ಬಂದ್ರು ಅಂದ್ರೆ ಅರ್ಥ ನಮ್ಮ ಆಯುರ್ವೇದದಲ್ಲಿ ಅಂತ ಪವರ್ ಇದೆ. ಡೆಡ್ ಟಿಶ್ಯೂನ ಡಿಸಾಲ್ವ್ ಮಾಡುತ್ತೋ ಅಥವಾ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಕೊಂಡು ಹೋಗ್ತೈತೋ, ಒಟ್ಟಲ್ಲಿ ಕ್ಲಿಯರ್ ಆಗ್ತೈತೆ. ಸೆಕೆಂಡ್ಲಿ ವೆರಿಕೋಸ್ ವೈನ್. ವೆರಿಕೋಸ್ ವೈನ್ಗೂ ಏನು ಸೈನ್ಸ್ ಇಲ್ಲ, ಅಬ್ಸಲ್ಯೂಟ್ಲಿ. ವೆರಿಕೋಸ್ ವೈನ್ ಅಂದ್ರೆ ಏನು? ಬೇಸಿಕಲಿ ವೆರಿಕೋಸ್ ವೈನ್ ಫಸ್ಟ್ ನಾನು ಪ್ಯಾರಲಿಸಿಸ್ ಹೇಳಿಲ್ಲ. ಪ್ಯಾರಲಿಸಿಸ್ ಅಲ್ಲಿ ಯಾಕೆ ಬರುತ್ತೆ? ನಮ್ಮ ಬ್ರೈನ್ ಅಲ್ಲಿ ಹಾರ್ಟ್ರೀಸ್ ಬರ್ಸ್ಟ್ ಆಗಿ ಬಿಕಾಸ್ ಆಫ್ ದ ಬ್ಲಡ್ ಪ್ರೆಷರ್ ಆರ್ ಶುಗರ್ ಜಾಸ್ತಿ ಇರೋದ್ರಿಂದ ಆಗಿ ಅಲ್ಲಿ ಡೆಡ್ ಟಿಶ್ಯೂ ಫಾರ್ಮ್ ಆಗಿ ನ್ಯೂರಾನ್ಸ್ ಏನು ಸಿಗ್ನಲ್ಸ್ ಕಳಿಸುತ್ತೋ ಅದು ಆ ಇನ್ ಬಿಟ್ವೀನ್ ಡೆಡ್ ಟಿಶ್ಯೂ ಇರೋದ್ರಿಂದ ಆ ಸಿಗ್ನಲ್ಸ್ ಹೋಗದೆ ಆ ಪರ್ಟಿಕ್ಯುಲರ್ ಏರಿಯಾ ಡೆಡ್ ಆಗುತ್ತೆ. ಕಣ್ಣು ಹೋಗ್ತದೆ, ಕೆಲವರಿಗೆ ವಾಯ್ಸ್ ಹೋಗ್ತೈತೆ, ಮತ್ತೆ ವಾಯ್ಸ್ ಬರಲ್ಲ, ಕಣ್ಣು ಬರಲ್ಲ. ಈಗ ನಾನು ಮಾಡೋದ್ರಲ್ಲಿ ವಾಯ್ಸ್ ಬಂದಿದೆ, ಕಣ್ಣು ಓದೋದು ಕಣ್ಣು ಬಂದಿದೆ. ಸೊ ಈ ರೀತಿ ಇದೆ. ಅಂದ್ರೆ ಇದು ನಮ್ಮ ಆಯುರ್ವೇದದ ಪವರ್. ಸೊ ಅಂದ್ರೆ ಅರ್ಥ ಏನು ಅಂತಂದ್ರೆ ಆ ಡೆಡ್ ಟಿಶ್ಯೂನ ಇದು ಕ್ಲಿಯರ್ ಮಾಡುತ್ತೆ ಅಂತ. ಸಿಮಿಲರ್ಲಿ ನಾವು ಬರೋಣ ಅಂತ ವೆರಿಕೋಸ್ ವೈನ್. ವೆರಿಕೋಸ್ ವೈನ್ ಅಲ್ಲಿ ವೈನ್ಸ್ ಅಲ್ಲಿ ವಾಲ್ವ್ಸ್ ಇರುತ್ತೆ. ಅದು ಇಂಪ್ಯೂರ್ ಬ್ಲಡ್ ಅನ್ನ ವಾಪಸ್ ಆಟಕ್ಕೆ ತರೋದಕ್ಕೆ, ಅಂದ್ರೆ ಹೋಗೋದು ಬ್ಲಡ್ ಆರ್ಟರೀಸ್ ಅಲ್ಲಿ ಮತ್ತೆ ಸೆಲ್ಗೋಗಿ ಸೆಲ್ಲಲ್ಲಿ ಏನು ಪೊಲ್ಯೂಟೆಂಟ್ಸ್ ಆಗ್ತದೆ ಅಂದ್ರೆ ಅದು ಮೆಟಬಲಿಕ್ ಆಕ್ಟಿವಿಟಿ ಆದ್ಮೇಲೆ ಟಾಕ್ಸಿನ್ಸ್ ಏನ್ ರಿಲೀಸ್ ಆಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ, ಅದನ್ನ ವಾಪಸ್ ತಗೊಂಡು ಬರೋದು ಬ್ಲಡ್ನ ಕೆಲಸ ಥ್ರೂ ವೈನ್ಸ್. ಆ ವೈನ್ಸ್ ಒಳಗಡೆ ವಾಲ್ವ್ಸ್ ಇರುತ್ತೆ ಬ್ಯಾಕ್ವರ್ಡ್ ಬರೋ ಹೊತ್ತಿಗೆ. ಆ ವಾಲ್ವ್ಸ್ ವೀಕ್ ಆಯ್ತು ಅಂತಂದ್ರೆ ಈಗ ಸದ್ಯಕ್ಕೆ ಮೆಡಿಕಲ್ ಸೈನ್ಸ್ ಅಲ್ಲಿ ಲೇಸರ್ ಟ್ರೀಟ್ಮೆಂಟ್ ಮಾಡಿ ತೆಗಿತಾರೆ, ಆಮೇಲೆ ಸಾಕ್ಸ್ ಹಾಕೊಳಕ್ ಇದ್ ಮಾಡ್ತಾರೆ. ಸೊ ದರ್ ಇಸ್ ನೋ ಪರ್ಮನೆಂಟ್ ಸೊಲ್ಯೂಷನ್ ಲಿಟರಲಿ ಸ್ಪೀಕಿಂಗ್. ಬಟ್ ಅದೇ ರೀತಿ ನಾವು ಒಳ್ಳೆ ಬ್ಲಡ್ ಅಂದ್ರೆ ಆಕ್ಸಿಜನೇಟೆಡ್ ಬ್ಲಡ್ ವಿತ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದ ಸೋರ್ಸ್ ಏನು ಕ್ಯಾರಿ ಮಾಡ್ತದೆ ಆರ್ಟರೀಸು, ಅಲ್ಲೇನಾದ್ರೂ ಬ್ಲಾಕ್ ಆಯ್ತು ಅಂದ್ರೆ ಅಟ್ಲೀಸ್ಟ್ ಬೈಪಾಸ್ ಮಾಡಕ್ಕೆ ಇದಿದೆ. ಆಮೇಲೆ ಇದು ಏಂಜಿಯೋಪ್ಲಾಸ್ಟಿ ಹಾಕ್ಬಿಟ್ಟು ಅದನ್ನ ಅಗಲಿಸ್ಬಿಟ್ಟು ಕಳಿಸೋದಕ್ಕಿದೆ. ಬಟ್ ವೇರಸ್ ವಾಲ್ವ್ಸ್ ವೀಕ್ ಆಯ್ತು ಅಂದ್ರೆ ವೈನ್ಸ್ ಅಲ್ಲಿ, ದಟ್ಸ್ ವಾಟ್ ವಿ ಕಾಲ್ ವೆರಿಕೋಸ್ ವೈನ್ ಆಯ್ತು ಅಂದ್ರೆ ಅದಕ್ಕೇನು ಸೊಲ್ಯೂಷನ್ಸ್ ಇಲ್ಲ. ಆದ್ರೆ ಈಗ ನಾನು ಏನು ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀನಿ, ಏನ್ ನಾನು ಕಂಡಿಡ್ದಿದ್ದೀನಿ ಅರ್ಬ್ಸು, ಆಮೇಲೆ ಅದಕ್ಕೆ ಮೇ ಬಿ ಅಗೇನ್ ಐ ಮೇ ಬಿ ದ ಫಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಮೇ ಬಿ ಇನ್ನೊಬ್ರು ಇರ್ಬೋದು, ಅಲೋಪತಿಕ್ ಸೈನ್ಸ್ ಅನ್ನ ಆಯುರ್ವೇದ ಜೊತೆನಲ್ಲಿ ಜೋಡಿಸ್ಕೊಂಡಿದ್ದೀನಿ. ಪ್ರಿನ್ಸಿಪಲ್ಸ್ ಅಲೋಪತಿಕ್ ಸೈನ್ಸ್ ತಗೊಂಡಿದ್ದೀನಿ. ಆಯುರ್ವೇದದಲ್ಲಿ ಏನಿದೆ ಆ ಹರ್ಬಲ್ ಕಾಂಪೌಂಡ್ಸ್ ಆ ಪರ್ಟಿಕ್ಯುಲರ್ ಇಶ್ಯೂಸ್ಗೆ ಅದನ್ನ ಅಡ್ರೆಸ್ ಮಾಡಿದ್ದೀನಿ. ಸೊ ಈಗ ವೆರಿಕೋಸ್ ವೈನ್ ಅವರು ಯು ಕೆನಾಟ್ ಇಮ್ಯಾಜಿನ್ ವಿತಿನ್ ಎ ವೀಕ್ ಟು 2 weeks ಅವರಿಗೆ ಚೇಂಜಸ್ ಆಗುತ್ತೆ. ಸಿಮಿಲರ್ಲಿ ಇದು ಯಾವುದು ಸ್ಟ್ರೋಕ್ ವಿತಿನ್ 3 days ಅಲ್ಲೇ ಅವರು ಡಾಕ್ಟರ್ ಷಣ್ಮುಗಂ ನಂಗೆ ಟೆಕ್ಸ್ಟ್ ಮಾಡಿದ್ರು, ಮಿಸ್ಟರ್ ರಾಜು ಐ ಆಮ್ ಗೆಟಿಂಗ್ ಸಮಥಿಂಗ್ ಚೇಂಜಸ್ ಇನ್ ದ ಬಾಡಿ. ವಿತಿನ್ 15 days ಟೆಕ್ಸ್ಟ್ ಮಾಡಿದ್ರು, ನಂದು ಅಪ್ಪರ್ ಲಿಂಬ್ ವರ್ಕ್ ಆಗ್ತದೆ. ಸೊ ಈ ರೀತಿ ಸ್ಟ್ರೋಕ್ಗೆ ಆಮೇಲೆ ಇದಕ್ಕೆ ವೆರಿಕೋಸ್ ವೈನ್ಗೆ ಏನ್ ಪ್ರಾಬ್ಲಮ್ ಇದೆ ಅವ್ರು ಏನು ಚಿಂತೆ ಮಾಡಂಗಿಲ್ಲ. 100% ಅವರು ಅದರಿಂದ ಹೊರಗೆ ಬರ್ಬೋದು. ಓಕೆ ಸರ್. ಸೊ ಸಾಮಾನ್ಯವಾಗಿ ನಮಗೆ ವೆರಿಕೋಸ್ ವೇನ್ ಅಂತ ಬಂದಾಗ ಒಂದು ಸ್ಟಾಕಿಂಗ್ಸ್ ಹಾಕೊಂಡಾಗ ಅಥವಾ ವೈದ್ಯರು ಸೂಚಿಸಿದಂತಹ ಒಂದು ಮಾತ್ರೆಗಳನ್ನು ಸೇವನೆ ಮಾಡಿದಾಗ ಸೊ ನೆಮ್ಮದಿಯಾಗಿ ನಿರಾಳವಾಗಿ ನಾವು ಉಸಿರಾಟವನ್ನು ಮಾಡ್ತೀವಿ. ಆದರೆ ಕೆಲವೇ ಕ್ಷಣಗಳು ಅಥವಾ ಕೆಲವೇ ಸಮಯದ ನಂತರ ಮತ್ತೆ ಅದೇ ನೋವು ಮರುಕಳಿಸುವಂಥದ್ದು ಸಾಕಷ್ಟು ದೃಶ್ಯಗಳನ್ನು ನಾವು ನೋಡ್ಬಿಟ್ಟಿರ್ತೀವಿ. ಆದರೆ ನೀವು ತೋರಿಸಂತಹ ಟೆಸ್ಟ್ಮೋನಿಯಲ್ ಆಗಿರ್ಬೋದು, ನೀವು ಹೇಳುವಂಥ ಪ್ರಕಾರ ಆಗಿರ್ಬೋದು, ಈ ಒಂದು ವೆರಿಕೋಸ್ ವೇನ ಕೂಡ ನಾವು ಈ ಅಲೋಪತಿಕ್ ಪ್ರಿನ್ಸಿಪಲ್ಸ್ ಜೊತೆಗೆ ಆಯುರ್ವೇದಿಕ್ ಹರ್ಬಲ್ ಎರಡನ್ನೂ ಕೂಡ ಬ್ಲೆಂಡ್ ಮಾಡಿ ನೀಡುವಂತಹ ಈ ಒಂದು ಮಿರಾಕಲ್ ಡ್ರಿಂಕ್ಸ್ ನ ಸೇವನೆಯಿಂದ ಸಂಪೂರ್ಣವಾಗಿ ಗುಣಮುಖ ಪಡಿಸಬಹುದು ಅಂತ. ಹಾಗಾದ್ರೆ ಮತ್ತಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್.ಎಂ. ರಾಜು ಸರ್, ಸಾಮಾನ್ಯವಾಗಿ ಈಗ ಪ್ಯಾರಾಲಿಸಿಸ್ ಬಂದಾಗ ನಾವು ಸ್ಟೇಟ್ ವೈಸ್ ಮಾತಾಡ್ತಾ ಇಲ್ಲ, ನೇಷನ್ ವೈಸ್ ಮಾತಾಡ್ತಾ ಇಲ್ಲ, ನಾವು ಮಾತನಾಡ್ತಾ ಇರೋದು ಗ್ಲೋಬಲಿ. ಸೊ ಪ್ರಪಂಚದಲ್ಲಿ ಇಂಥ ಒಂದು ಸಮಸ್ಯೆಗೆ ಪರಿಹಾರ ಇಲ್ಲ ಅಂತ ತಿಳ್ಕೊಂಡಿರೋದು ತುಂಬ ಮಂದಿ. ಆದರೆ ಇದಕ್ಕೂ ಕೂಡ ಈ ಒಂದು ಮಿರಾಕಲ್ ಡ್ರಿಂಕ್ಸ್ನ ಸೇವನೆಯಿಂದ ಒಂದು ಪರಿಹಾರ ಇದೆ ಅಂತ ತಿಳಿಸ್ತಾ ಇದ್ದೀರಾ. ಯಾವ ರೀತಿ ಸಾಧ್ಯ ಅಂತ ತಿಳಿಸ್ಕೊಡಿ.
ನೋಡಿ, ನೆಸೆಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್ ಮೊದಲೇ ನೀವು ಇದರಲ್ಲಿ ಹೇಳಿದಿರಿ. ಇಲ್ಲಿ ಐ ಶುಡ್ ಬಿ ಥ್ಯಾಂಕ್ಫುಲ್ ಟು ಡಾಕ್ಟರ್ ಜಯರಾಮ್ ರೈ. ಈಸ್ ಅ ಟಾಪ್ ಕಾರ್ಡಿಯಾಲಜಿಸ್ಟ್. ರಾಜ್ಕುಮಾರ್ ರೋಡ್ ಅಲ್ಲಿ ಅವರದ್ದು ಹಾಸ್ಪಿಟಲ್ ಎಲ್ಲ ಇದೆ. ಅವರು ನನಗೆ ಫ್ಯಾಮಿಲಿ ಫ್ರೆಂಡ್ ಇದ್ದಾಗೆ. ನಮ್ಮ ಅಪ್ಪನಿಗೆ ಕಿಡ್ನಿ ಫೇಲ್ಯೂರ್ ಆದಾಗ ಫಸ್ಟ್ ಫೇಸ್ ಅಲ್ಲಿ ಫಿಶ್ ಡಯಟ್ ಇಂದ ಅವ್ರು ಏನ್ ಡಯಾಲಿಸಿಸ್ ಅಲ್ಲಿ ಇದ್ರು ಆ ಡಯಾಲಿಸಿಸ್ ಇಂದ ಹೊರತಂದೆ. ಅದ್ ನಂತರ ಇಷ್ಟು ಮೆಡಿಸಿನ್ಸ್ ಕೊಡ್ತಾ ಇದ್ರು, ಆಲ್ಮೋಸ್ಟ್ ಮುಷ್ಟಿಲ್ ಇಟ್ಕೊಳ್ಬಹುದು 22 ಟ್ಯಾಬ್ಲೆಟ್ಸ್. ನಾನು ಡಾಕ್ಟರ್ ರೈ ಅವರು ಬಾರಿ ಕ್ಲೋಸು. ಸೊ ಒಂದ್ಸರಿ ಒಂದು ಡಿನ್ನರ್ ಪಾರ್ಟಿಯಲ್ಲಿ ಕೂತ್ಕೊಂಡಾಗ ಹೇಳಿದೆ, ಏನ್ ಡಾಕ್ಟ್ರೆ ಇದನ್ ಲೈಫ್ ಟೈಮ್ ತಗೊಳ್ಬೇಕಾ ನಮ್ಮಪ್ಪ? ಆವಾಗ ಕಾಲು ಇನ್ನೂ ಊತ ಇತ್ತು, ಕ್ರಿಯೇಟಿನ್ ಲೆವೆಲ್ 2 to 2.5 ಇನ್ ಬಿಟ್ವೀನ್ ಇತ್ತು. ಹೌದು ರಾಜು ಅವರೇ, ಇದು ಲೈಫ್ ಟೈಮ್ ತಗೊಳ್ಬೇಕು, ಇದು ಬ್ಲಡ್ ಥಿನ್ನರು, ಇದು ಆರ್ಟರಿ ಸ್ಟ್ರೆಂಥನರು, ಇದು ಲಿವರ್, ಇದು ರಿನಾಲಾಗ್ ಅಂತ, ಇದು ಕಿಡ್ನಿ ರಿಲೇಟೆಡ್, ಇದು ವೈಟಮಿನ್ಸ್ ಎಟ್ಸೆಟ್ರಾ. ದೆನ್ ನಾನು ಅದನ್ನ ವೇದಿಕ್ ಲಿಟ್ರೇಚರ್ ಅಲ್ಲಿ ಏನ್ ಬರೆದಿದೆ, ಥ್ಯಾಂಕ್ಸ್ ಟು ಒನ್ ಮಿಸ್ಟರ್ ಶರ್ಮಾ ವಾರಣಾಸಿ, ಅವರೆಲ್ಲಾನು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಲಿಟ್ರೇಚರ್ ಅನ್ನ. ಚರಕ ಸಂಹಿತ, ಶಿಶು ಸಂಹಿತ ಇವೆಲ್ಲ ಇಂಗ್ಲಿಷ್ ನಲ್ಲಿ, ನನಗೆ ಸಂಸ್ಕೃತ ಬರಲ್ಲ. ಸೊ ಅದನ್ನು ಓದ್ಕೊಂಡು ಆಲ್ಮೋಸ್ಟ್ 7 to 8 years ಆದ್ಮೇಲೆ ಸ್ಟ್ರಕ್ಚರ್ ಮಾಡಿದೆ. ಏನು ಹಾರ್ಟ್ಗೊಂದು ಔಷಧಿ, ಮತ್ತೆ ಲಿವರ್ಗೊಂದು, ಕಿಡ್ನಿಗೊಂದು, ಆಂಟಿ ಏಜಿಂಗು ಮೊದಲೇ ಮಾಡಿದ್ದೆ. ಸೊ ಇವೆಲ್ಲ ಇತ್ತು. ಸೊ ಇಲ್ಲಿ ಸ್ಟ್ರೋಕ್ಗೆ ಹೆಂಗೆ ಯೂಸ್ ಆಯ್ತು ಅನ್ನೋದಕ್ಕೆ ಒಂದು ಸಣ್ಣ ಸ್ಟೋರಿ ಹೇಳ್ತೀನಿ. ನಮ್ಮಮ್ಮ ತೋಟಕ್ಕೆ ನಡ್ಕೊಂಡು ಹೋಗೋ ಹೊತ್ತಿನಲ್ಲಿ ಇನ್ ಬಿಟ್ವೀನ್ ಅವರ ಫ್ರೆಂಡ್ ಮನೆ ಸಿಕ್ತು, ಹಂಗೇನೆ ಹೋಗಿದ್ದಾರೆ ಮಾತಾಡ್ಸ್ಕೊಳಕ್ಕೆ. ಅವ್ರ ಮನೇಲಿ ಲಕ್ಕ ಹೊಡೆದಿದೆ ಅವರಿಗೆ, ದೊಡ್ಡವರಿಗೆ. ಸೊ ಅವ್ರೇನ್ ಹೇಳಿದ್ರೆ, ನನ್ನ ಮಗ ಏನೋ ಔಷಧಿ ಮಾಡ್ತಾ ಇದ್ದಾನೆ, ಅವಾಗೆಲ್ಲಾನು ರೆಗ್ಯುಲೇಟ್ ಅಪ್ರೂವಲ್ ಏನೂ ಇರಲಿಲ್ಲ, ಮನೆಗೆ ಕಳ್ಸ್ಕೊಡ್ತೀನಿ, ನಂಬರ್ಗಳು ಬರ್ದ್ಬಿಟ್ಟು S1, S2, S3 ಅಂತ. ಸೊ ನಾನು ಒಂದು ಮಡ್ಸಿ ಕೊಡ್ತೀನಿ, ಟ್ರೈ ಮಾಡ್ರಿ ಅಂತ. ಅವ್ರೇನ್ ಮಾಡಿದ್ದಾರೆ, ಮನೆಯಲ್ಲಿ ಉಳಿದಿದ್ದು S1 ಅಂದ್ರೆ ಆಂಟಿ ಆಕ್ಸಿಡೆಂಟ್, ಆಂಟಿ ಏಜಿಂಗ್ ಅಂತ ಈಗೇನು ಮಾರ್ಕೆಟ್ ಅಲ್ಲಿ ಇದೆ, S3 ಕಾರ್ಡಿಯೋವ್ಯಾಸ್ಕ್ಯುಲರ್, ಇಮ್ಯೂನ್ ಕೇರ್ S7, ಇವು 3 ಬಾಟ್ಲ್ ಇತ್ತು. 3 ಬಾಟ್ಲ್ ತಗೊಂಡು ಕೊಟ್ಬಿಟ್ಟಿದ್ದಾರೆ. ಒಂದು ವಾರಕ್ಕೆ ಅವರು ಕೈ ಕಾಲ ಆಡ್ಸಕ್ ಹಿಡಿದಿದ್ದಾರೆ. ಆಮೇಲೆ ಮಾತು ಹೋಗಿತ್ತು, ಮಾತು ಬರಕ್ ಹಿಡಿದ್ರು. ನನಗೆ ರಿಂಗ್ ಮಾಡಿದ್ರು, ರಾಜು ಹಿಂಗಿಂಗ್ ಆಗೋಯ್ತು ಅಂತ. ನನಗೆ ಎಷ್ಟು ಒಳಗಡೆ ಖುಷಿನೇ ಖುಷಿ, ಯಾಕೆಂದ್ರೆ ನಾನು ಅದುವರೆಗೂ ಸಹ ಸ್ಟ್ರೋಕ್ ಪೇಷಂಟ್ ಟ್ರೀಟ್ ಮಾಡಿಲ್ಲ. ಸೊ ನಾನು ಏನ್ ಕೊಟ್ಟಿದ್ದೆ ನೀನು ಅಂತ ಕೇಳಿದೆ. ನನಗೆ ಗೊತ್ತಿಲ್ಲಪ್ಪ, ಏನೋ ಉಳಿದಿತ್ತು ಅದನ್ನ ಕೊಟ್ಟೆ, ಒಂದು 3 ಬಾಟ್ಲ್ ಕೊಟ್ಟಿದ್ದೀನಿ. ನಾನು ಆ ಕ್ಯಾಪ್ ಮೇಲೆ ನಂಬರ್ ಬರ್ದಿನಿ, ಆ ನಂಬರ್ ತಗೊಂಡು ಬಂದು ನನಗೆ ಹೇಳು ಏನೇನ್ ನಂಬರು ಅಂತ. ಆವಾಗ ಅವ್ರದ್ದು ಅಂದ್ರು 1ನೇ ನಂಬರು, 3ನೇ ನಂಬರು, 7ನೇ ನಂಬರ್. ದೆನ್ ನನಗನಿಸ್ತು ಇದು ಸ್ಟ್ರೋಕ್ಗೆ ಇದು ಆಗುತ್ತೆ. ಸೊ ದೆನ್ ಅದನ್ನೇ ಇನ್ ಸ್ವಲ್ಪ ರಿಫೈನ್ ಮಾಡಿದೆ. ಮಧ್ಯಾಹ್ನ ಲಿವರ್ ಕೇರು, ರೀನಲ್ ಕೇರ್ ಅಂತ ಕೊಟ್ಟೆ. ಯಾಕೆಂದ್ರೆ ಲಿವರ್ ಡಿಟಾಕ್ಸ್ ಆಗಲಿ, ರೀನಲ್ ಡಿಟಾಕ್ಸ್ ಆಗಲಿ ಅಂತ. ಸೊ ಈ ರೀತಿ ಅದನ್ನೇನು ಯೂಸ್ ಮಾಡಕ್ ಹೇಳಿದೆ. ಸೊ ದೇರ್ ಆಫ್ಟರ್ ಎಷ್ಟೋ ಪೇಷಂಟ್ಗಳು ಅನ್ಥಿಂಕಬಲ್, ಎಲ್ರಿಗೂ ರಿಲೀಫ್ ಆಗಿಡ್ತು. ಆವಾಗ ಅದನ್ನ ಡಿಫೈನ್ ಮಾಡಿದೆ, ಇದು ಇದಕ್ಕೆ ಏನೋ ಸ್ಟ್ರೋಕ್ ಅಂದ್ರೆ ಈ ರೀತಿ. ಸೊ ಸಿಮಿಲರ್ಲಿ ವೆರಿಕೋಸ್ ವೈನು ಒಂದು ಕ್ಲಿಯರ್ ಆಯ್ತು ಅಂದ್ರೆ ಮೈಂಡ್ ಅಲ್ಲಿ ಏನ್ ಬಂತು, ವೆರಿಕೋಸ್ ವೈನುನ ಇಟ್ಸ್ ಡೈರೆಕ್ಟ್ಲಿ ಬ್ಲಡ್ ರಿಲೇಟೆಡ್. ಇಲ್ಲಿನ ಬ್ಲಡ್ ರಿಲೇಟೆಡ್, ಇಲ್ಲಿ ಬ್ಲಡ್ ಹೋಗಿ ಅದು ಪ್ರೆಷರ್ಗೆ ಬರ್ಸ್ಟ್ ಆಗಿ ಅಲ್ಲಿ ಇದಾಗಿದೆ. ಸೊ ಡೆಡ್ ಟಿಶ್ಯೂ ಆಗಿದೆ, ಅದನ್ನ ರಿಮೂವ್ ಮಾಡೋದು. ಇಲ್ಲಿ ವೆರಿಕೋಸ್ ವೈನಲ್ಲಿ ಏನು, ಬ್ಲಡ್ ಅಲ್ಲೂ ಸಹ ಕ್ಲಾಟ್ ಆಗಿ ಅಲ್ಲೇ ನಿಂತ್ಕೊಳ್ತೈತೆ. ಸೊ ಇದನ್ನು ಯಾಕೆ ಅಂತ ಅದೇ ಸೇಮ್ ಇದು ಏನಂತಾರೆ ಪ್ರೋಟೋಕಾಲ್ ಅನ್ನ ಇಲ್ಲಿ ಯೂಸ್ ಮಾಡಿದೆ. ಸೊ ಇಲ್ಲೂ ಕ್ರ್ಯಾಕ್ ಆಗೋಯ್ತು. ಸೊ ಇದೆಲ್ಲಾನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರ್ತದೆ, ಇನ್ಸ್ಟೆಂಟ್ ಬರೋದಿಲ್ಲ. ಆಲ್ಮೋಸ್ಟ್ ನಿಮ್ಗೆ ಆಶ್ಚರ್ಯ ಆಗ್ಬೋದು, ನಾನು ಏನು ಇದನ್ನ ಈ ಸೈನ್ಸ್ ನ ಡೆವಲಪ್ ಮಾಡಿದ್ದೀನಿ, ಇಟ್ ಹಸ್ ಟೇಕನ್ ಮೋರ್ ದ್ಯಾನ್ 35 years, ಆಲ್ಮೋಸ್ಟ್ 81 ಇಂದ. ಸೊ ನೀವು ನಡೆಸಿದಂತ ಒಂದು ನಿರಂತರವಾದಂತಹ ಪ್ರಯೋಗಗಳು ಮತ್ತು ಪ್ರಯತ್ನಗಳು ಒಂದ್ ರೀತಿ ಅದ್ಭುತವಾದಂತಹ ಫಲಿತಾಂಶವನ್ನೇ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಒಂದ್ ರೀತಿ ಭರವಸೆಯ ಬೆಳಕನ್ನು ಮೂಡಿಸ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. ಯಾಕಂದ್ರೆ ಪಾರ್ಶ್ವವಾಯು ಸಮಸ್ಯೆ ಆಗ್ಬೋದು, ಉಬ್ಬಿದ ರಕ್ತನಾಳಗಳ ಸಮಸ್ಯೆ ಆಗ್ಬೋದು, ಅದಕ್ಕೂ ಕೂಡ ಪರಿಹಾರ ಇದೆ ಅಂತ. ಆದ್ರೆ ಫೈನಲಿ ಒಂದು ಪ್ರಶ್ನೆ ಕೇಳಲೇಬೇಕು, ಇದೆರಡೂ ಸಮಸ್ಯೆಗಳನ್ನ ತಡೆಗಟ್ಟುವಂತ ಬಗ್ಗೆ ಹೇಗೆ ಅಂತ ತಿಳಿಸ್ಕೊಡಿ. ಒಂದ್ ಹೇಳ್ತೀನಿ, ನಾವು ಚರಕ ಸಂಹಿತದಲ್ಲಿ ಹೇಳಿದೆ, ಆಹಾರಿ ಶರೀರಿ ಆಹಾರ ಅಂದ್ರೆ ಅರ್ಥ, ನಾವು ಏನ್ ತಿಂತೀವಿ ಅದೇ ನಮ್ಮ ಶರೀರ.
ಆ ಏನ್ ತಿಂತೀವಿ ಆದ್ರಿಂದ ಯಾವ ರೀತಿ ಶರೀರ ಡೆವಲಪ್ ಆಗಿದೆ ಆ ರೀತಿ ಆ ಶರೀರ ನಿಮ್ಮ ಹತ್ರ ಇರುತ್ತೆ. ಈಗ ನಾನು ರುಚಿಯಾಗಿ ತಿನ್ನಬೇಕು, ಎಲ್ಲ ಏನೋ ಇನ್ಸ್ಟೆಂಟ್ ಇದು ಫಾಸ್ಟ್ ಫುಡ್ಸ್ ಅಂತಂದ್ರೆ ಪಿಜ್ಜಾನೋ ಅಥವಾ ಡೋನಟ್ಸು ಅಥವಾ ಚಿಪ್ಸು ಅದೆಲ್ಲ ಅದನ್ನ, ಸೊ ಡೈಲಿ ನೀವು ಪಾಯ್ಸನ್ ತಗೊಳ್ತಾ ಇದ್ದೀರಿ ಅಂತಾನೆ ಅಂದ್ಕೊಬಹುದು. ಅಂದ್ರೆ ನಾಲಿಗೆಗೆ ಏನು ರುಚಿ ಇದೆಯೋ ಅದರ ಅರ್ಥ ಏನು ಅಂದ್ರೆ ಹೈಯೆಸ್ಟ್ ಫ್ಯಾಟ್ಸ್ ಯೂಸ್ ಮಾಡಿರ್ತಾರೆ, ಹೈಯೆಸ್ಟ್ ಶುಗರ್ ಯೂಸ್ ಮಾಡಿರ್ತಾರೆ, ಆಮೇಲೆ ಮೀಟು ಚಿಕನ್ ಅವೆಲ್ಲ ಯೂಸ್ ಮಾಡಿರ್ತಾರೆ. ಸೊ ಅದರಿಂದ ಅದನ್ನ ನಾವು ಕಂಟ್ರೋಲ್ ಮಾಡ್ತು ಅಂತಂದ್ರೆ ಪರ್ಟಿಕ್ಯುಲರ್ಲಿ ಆಯಿಲ್ಸ್, ಫ್ಯಾಟ್ಸ್ ಮತ್ತೆ ಸಾಲ್ಟ್, ಸುಮಾರು ರೋಗಗಳ ಆಟೋಮೆಟಿಕ್ಲಿ ದೂರ ಹರಿಸಬಹುದು. ನೀವೇ ಯೋಚನೆ ಮಾಡಿ, ಕಡ್ಲೆಕಾಯಿ ಎಣ್ಣೆ 1 kgಗೆ 140-190 ರೂಪಾಯಿ ಸಿಗುತ್ತೆ. ಅದೇ 1 kg ಕಡ್ಲೆಕಾಯಿ ಎಣ್ಣೆ ನೀವು ಪ್ರೊಡಕ್ಷನ್ ಮಾಡಬೇಕು ಅಂತಂದ್ರೆ ಮೋರ್ ದೆನ್ 2.5 to 3 ಕಿಲೋ ಕಡಲೆ ಬೀಜ ಹಾಕ್ಬೇಕಾಗ್ತೈತೆ. ಅದು ಯಾವ ರೀತಿ ನಿಮಗೆ 150ರಿಂದ 190 ಒಳಗಡೆ ಕಡಲೆ ಎಣ್ಣೆ ಬೀಜ ಸಿಗುತ್ತೆ ಅಂದ್ರೆ ಅರ್ಥ ಏನು ಅಂತಂದ್ರೆ ಆ ಎಣ್ಣೆದಲ್ಲಿ ಬೇರೆ ಬೇರೆದು ಮಿಕ್ಸ್ ಇರಬಹುದು. ಸೊ ಆದ್ರಿಂದ ನಾವು ಸ್ವಲ್ಪ ನಾಲಿಗೆಗೆ ರುಚಿಗೆ ಇದಾಯ್ತು ಅಂದ್ರೆ ಆಟೋಮೆಟಿಕ್ಲಿ ಇದಾಗುತ್ತೆ. ಸೆಕೆಂಡ್ಲಿ ವೆರಿಕೋಸ್ ವೈನ್ಗೆ ಬೇಸಿಕಲಿ ಯಾವಾಗಲೂ ಕಂಟಿನ್ಯೂಸ್ ಆಗಿ ನಿಂತ್ಕೊಂಡಿರೋದ್ರಿಂದ ಈ ಪ್ರಾಬ್ಲಮ್ ಹೆಚ್ಚಾಗಿ ಪೊಲೀಸ್ ಆಫೀಸರ್ಸ್ಗೆ ಮತ್ತೆ ಅಫಿಷಿಯಲ್ಸ್ಗೆ, ನಂತರ ಹೋಟೆಲ್ ಇಂಡಸ್ಟ್ರಿನಲ್ಲಿ ಇರ್ತಾರಲ್ಲ ಅವ್ರಿಗೆ ಇದೆ, ಮತ್ತೆ ಯಾರಿಗೆ ಒಬೆಸಿಟಿ ಮತ್ತೆ ಡೆಲಿವರಿ ಟೈಮ್ ಅಲ್ಲಿ ಇದು ಭಾರ ಒತ್ಕೊಂಡಿರೋದ್ರಿಂದ ಅವ್ರಿಗೆ ಇದೆ. ಸೊ ಆದ್ರಿಂದ ಅವ್ರಿಗೆ ಏನೇ ಪ್ರಾಬ್ಲಮ್ ಇದ್ರೂ ಮಾನಸಿಕವಾಗಿ ನನಗೆ ನಮ್ಮ ಆಯುರ್ವೇದದಲ್ಲಿ ಇಂಥ ಪವರ್ಫುಲ್ ಟೂಲ್ ಇದೆ, ನಾ ಇದರಿಂದ ದೂರ ಇರಬಹುದು. ಸೊ ನಾನು ಊಟದಲ್ಲಿ ಕಂಟ್ರೋಲ್ ಮಾಡ್ತಂದ್ರೆ ಇದು ಮಾಡ್ಬೋದು ಅಂತ ಇದು ಇರಬಹುದು. ಖಂಡಿತ. ಒಂದ್ ಕಡೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಸೂಚಿಸಿದ್ದೀರಾ, ಮತ್ತೆ ಈ ಸಮಸ್ಯೆಗಳು ಯಾವ ರೀತಿ ಉಂಟಾಗುತ್ತೆ, ಎಲ್ಲಿಂದ ಉದ್ಭವ ಆಗುತ್ತೆ ಅಂತ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಸರ್. ವೀಕ್ಷಕರೇ, ಪ್ರಾಣಿ ಜಗತ್ತಿನಲ್ಲಿ ಮನುಷ್ಯನಿಗೆ ಅಗ್ರಪಟ್ಟ ಅಂತ ಹೇಳ್ಬೋದು. ಯಾಕಂದ್ರೆ ಮನುಷ್ಯನ ಮೆದುಳು ತುಂಬಾ ಸಂಕೀರ್ಣವಾದದ್ದು ಮತ್ತು ಉತ್ಕೃಷ್ಟವಾದದ್ದು. ನಮ್ಮ ಯೋಚನಾ ಲಹರಿ ಶುರುವಾಗೋದೇ ಇಲ್ಲಿಂದ. ಹಾಗಾಗಿ ಒಂದು ಪಕ್ಷ ನಿಮ್ಮ ಮೆದುಳಿನಲ್ಲಿ ಇಂತಹ ಸಮಸ್ಯೆಗಳು, ಪಾರ್ಶ್ವವಾಯುವಿನ ಸಮಸ್ಯೆ ಉಂಟಾದ್ರೆ ಖಂಡಿತವಾಗಿ ನೀವು ಮಿರಾಕಲ್ ಡ್ರಿಂಕ್ಸ್ನ ಸೇವನೆಯಿಂದ ಇದನ್ನು ಗುಣಮುಖ ಪಡಿಸ್ಕೊಳ್ಬಹುದು ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.